तो चलिए शुरू करते हैं। ಏನ್ ಮರಿ ಮೊನ್ನೆ ಯುಗಾದಿ ಹಬ್ಬದ ದಿವಸ ಇಸ್ಪೀಟ್ ಆಡ್ಬೇಕಾದ್ರೆ ಪೊಲೀಸ್ ರೈಡ್ ಮಾಡ್ಬಿಟ್ರಂತೆ. ಅಯ್ಯೋ ಏನ್ ಕೇಳ್ತೀಯ, ಆಟ ಆಡಿಸ್ಬಿಟ್ರು. ಎಲ್ಲಾರು ಒಂದೊಂದೊಂದ್ ಕಡೆ ಓಡು. ನೀನ್ ಹೆಂಗ್ ತಪ್ಪಿಸ್ಕೊಂಡೆ? ನಾನ್ ಗೊತ್ತಲ್ಲ, ಮೊದ್ಲೇ ಸ್ಟೀಲ್ ಬಾಡಿ ಅಲ್ಲೇ ಪಕ್ಕದಲ್ಲಿ ಸೊಂದಿ ಇತ್ತು, ತೂರ್ಕೊಂಡು ಹೋಗ್ಬಿಟ್ಟೆ. ಪೊಲೀಸ್ ಗಳೆಲ್ಲ ಎವಿ ದಪ್ಪ ಅವ್ರು ವಾಗಡಿಕೆ ಬರ್ಲಿಲ್ಲ. ನೋಡಪ್ಪ, ಕಡ್ಡಿ ತರ ಇರೋದ್ ಒಳ್ಳೆ ಪ್ರಾಫಿಟ್. ಸ್ವಂತ ಪನಿಲ್ಲ ತೂರ್ಕೊಂಡು ಹೊಂಟೋಯ್ತೀಯ ನಾಯಿ ತರ. ಸಾಮಾನ್ ಪ್ರಾಫಿಟ್. ಮೊನ್ನೆ ನೋಡಕ್ ನನ್ನ ಹೆಣ್ಣಿನ ಕಡೆಯವ್ರು ಬಂದಿದ್ರು. ಹೌದು, ಏನಾಯ್ತು? ಹೆಂಗ್ ರಿಜೆಕ್ಟ್ ಮಾಡ್ಬಿಟ್ಟು ಹೋದ್ರು ಗೊತ್ತಾ? ನನ್ನ ಹೆಂಗ್ ಮಾಡಿದ್ರು? ಹೋಗ್ರಿ ರೀ, ನಮ್ಮ ಮನೆಯವ್ರ ಪರ್ಕೆ ಕಡ್ಡಿನೇ ಇವನ್ ದಪ್ಪ ಐತೆ ಅನ್ಬಿಟ್ಟು ಹೊಂಟೋದ್ರು. ಏನ್ ಬಿಟ್ಟಿದ್ರೆ 500 ಹೊಡೆದ್ಬಿಡ್ತೀರಿ. ನಿಮ್ ಟೀಮ್ ಅವ್ರ ಸಂಜುನೇ ಬೇಕು ಅಂದ್ಬಿಟ್ಟು ಪಾಪ ಜಡೇಜನ್ ಕಳಿಸ್ಬಿಟ್ಟು ಕರ್ಕೊಂಡ್ರಿ. ನಿಮ್ ಸಂಜು 8 ಬಾಲ್ 7 ರನ್ ನೋಡ್ಬಿಟ್ಟು ನಿಮ್ ತಲಾಗೊಂಡ್ ಟ್ರಿವ್ಯೂ ಕೊಟ್ಬಿಟ್ಟು ಮನೆಗೆ. ಸಂಜು ಸ್ಯಾಮ್ಸಂಗ್ ಔಟ್ ಆದ್ಮೇಲೆ ಒಳ್ಳೆ ಒಣಗೋಗಿರೋ ಮರದಿಂದ ಹಣ್ಣುದ್ರಲ್ವ, ಆತರ ಪತ ಪತ ಅಂತ ಉದ್ರೋದ್ರಲ್ಲ ಎಲ್ಲಾರು. ಒಂದೊಂದಲ್ಲ ಇನ್ ಈ ಕಡೆ ಜಡೇಜಾ ಕೇಳ್ಬೇಕಾ? ಎಲ್ಲಾರನ್ನ ಔಟ್ ಮಾಡಿ ಹೆಡ್ ಶಾಟ್ ಬೇರೆ ಹೊಡಿತಾವ್ ಡಿಶ್ಕೆ ಅಂತ. ಯಾಕೋ ಮಾತೇ ಇಲ್ಲ? ನಾಲ್ಗೆ ಬಿದ್ದೋಯ್ತಾ ಇಲ್ಲ ತಿಕ್ಕ ಉರ್ದೋಯ್ತಾ? ಏಯ್, ಫಸ್ಟ್ ಮ್ಯಾಚ್ ದೇವ್ರಿಗೆ ಕಣ. ಸೋತ್ ಮೇಲೆ ಎಲ್ಲಾರು ಹಿಂಗೆ ಹೇಳೋದು. ನಾನು ಸೋಲೋರ್ನ ನೋಡಿದೀನಿ, ಈ ತರ ಹೀನೇ ಯಾಕವಾಗ ಸೋಲು ಚೀ. ಲೋ, ಆಲ್ಮೋಸ್ಟ್ 20 ಓವರ್ಗೆ 127 ಯಾರೋ ಹೊಡಿತಾರೆ. ನಮ್ ತಲಾ ಇದ್ದಿದ್ರೆ ಹಿಂಗೆಲ್ಲ ಸೋಲ್ತಾ ಇರ್ಲಿಲ್ಲ ಕಣಲಿ. ನಿಮ್ ತಲಾ ಇದ್ದಿದ್ರೆ ಇನ್ನೊಂದ್ ಹತ್ರ ಎಕ್ಸ್ಟ್ರಾ ಹೊರ್ಬಿಟ್ಟು ಸೋಲ್ತಾ ಇದ್ರಿ ಅಷ್ಟೇ. ನಮ್ ಕಡೆ ಬ್ಯಾಟಿಂಗ್ ಇನ್ನು ಸೆಟ್ ಆಗಿಲ್ಲ ಕಣ. ಸೆಟ್ ಆಮೇಲೆ ಕೊಡ್ತೀವಿ ನೋಡು. ನಿಮ್ ಬಾಲಿಂಗು ಬಾರಿ ನೋಡ್ಬಿಟ್ಟು ಬಾರಪ್ಪ. ಚಿಕ್ಕ ಹುಡುಗ ಸೂರ್ಯವಂಶಿ ನಿಮ್ ಗಾಕ್ ಅನ್ಸ್ಬಿಟ್ಟು ಹೋಗ್ಬಿಟ್ನಲ್ಲೋ. 15 ಬಾಲ್ 50 ರನ್ ಹೊಡೆದ್ ಬಿಸಾಕ್ಬಿಟ್ಟ ನಿಮ್ಗೆ. 52ನೇ ರನ್ ಔಟ್ ಮಾಡಿದೀವಿ. ಹಂಗೆ ಏನ್ ಕಿತ್ತಾಕೊಂಡ್ಬಿಟ್ರಿ? ಏನ್ ಮ್ಯಾಚ್ ಗೆದ್ಬಿಟ್ರ? 12 ಓವರ್ ಮುಗಿಸ್ಬಿಟ್ಟು ಹೋದ್ರು ಅವ್ರ ಮನೆಗೆ. ಎಷ್ಟು ಕ್ಯೂಟ್ ಆಗಿದ್ಯಾ. ಏನ್ ಹೆಸರು ನಿಂದು? ನೀನು ನೋಡಕ್ ಸಕ್ಕತ್ತಾಗಿದ್ಯಾ. ನಿನ್ನ ಹೆಸರಂಚಿನ. शुरू करते हैं। लेकिन 1 सेकंड, अब देख तू, अब देख तू ಅಪ್ಪ, ನಿಮ್ ಸಂಜು ತಲಾ ಕ್ರೆಡಿಟ್ ಕೊಟ್ಟಿರೋ ಹೋಗದೇ ಇಲ್ಲ. ಇರ್ಲಿ ಬಿಡಲೆ, ನಿಮ್ಕಿಂತ 9 ರನ್ ಜಾಸ್ತಿನೇ ಹೊಡೆದಿದೀವಿ. ಗೆಲ್ಲೋ ಮ್ಯಾಚ್ ಹೋಗಿ ಸೋತಿದಿರಲ್ಲೋ. ನಮ್ ತಲಾ ಇದ್ದಿದ್ವಿ ಗೆಲ್ತಿದ್ವಿ. ನೀವೇನೋ ಎಲ್ಲಾ ಮ್ಯಾಚ್ 200+ ಹೊಡೆದು ನಿನ್ನೆ 175 ಹೊಡೆದಿದ್ದೀರಾ. ಇರ್ಲಿ ಬಿಡಲೆ, ನೆಕ್ಸ್ಟ್ ಮ್ಯಾಚ್ ಸೆಟ್ ತೀರ್ಸ್ಕೋತೀವಿ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ದೋಸೆ. ಏನ್ ಮಮ್ಮ, ಏನೋ ನಿನ್ನೆ ಸೋಲೋ ಮ್ಯಾಚ್ ಗೆದ್ಬಿಟ್ರಿ. ನಾವ್ ಹಂಗೆ ಮಮ್ಮ, ಎದುರುಗಡೆ ಟೀಮ್ಗೆ ಬೀಜ ಬೈಕ್ ಬರ್ಸಿನೇ ಗೆಲ್ಲೋದು. ನೆಕ್ಸ್ಟ್ ಮ್ಯಾಚ್ ಇದೆಲೆ 18 ಮೇಗೆ. ಅವಾಗಿದೆ ನಿಮ್ಗೆ. ನೋಡೋಣ ಬರ್ಲಿ, ಅವತ್ತು ಬೀಜ ಬೈಕ್ ಬರ್ಸಿನೇ ಗೆಲ್ತೀವಿ. ಹೇಳಿ ಏನ್ ಮಾಡಕತ್ಲೆ? ಏನ್ ಮಾಡಕತ್ತಿಲೆ? ಮಜಾಕ್ ಮಾಡ್ಬಾಡ್ಲೆ. ಮಜಾ ಕಾಡ್ಬೇಡ್ಲಿ. ಕಾಪಿ ಮಾಡಕತ್ತೇನ್ಲೆ? ಕಾಪಿ ಮಾಡಕತ್ತೇನ್ಲಿ? ನಾ ಚೂತಿ ಅದೀನ್ಲೆ. ಗೊತ್ತಲೇ, ಬೋಸಡಿಕೆ ನನಗ. ಬರೋದು ಎಕ್ಸ್ ಆದ್ಮೇಲೆ ವೈ. ಏನ್ ಮಾಡಿದ್ರು ಗೆಲ್ಲಕ್ಕಾಗಿಲ್ಲ ಪಾಪ MI. ಮೋಸ್ಟ್ಲಿ MI ಅಂಪೈರ್ ನ ಮಾಡಿತ್ತು ಅನ್ಸುತ್ತೆ ಫಿಕ್ಸ್. ಹೆಂಗ್ ಗೆಲ್ಲಕ್ಕಾಗುತ್ತೆ? ಸಾಲ್ಟ್ ಪಟ್ಟೇದಾರ್ ಹೊಡೆದ್ಮೇಲೆ ಹ್ಯಾಟ್ರಿಕ್ 6. ಇನ್ನ 4 ಮ್ಯಾಚ್ ಆಗಿರೋದ್ಲಿ, ಅದರಲ್ಲೂ 1 ಸೋತಿದ್ರ. ಇಷ್ಟೊಂದೆಲ್ಲ ಖುಷಿ ಪಡ್ಬೇಡ. 3 ಸೋತಿ 1 ಗೆದ್ದಿರೋ ನಿಮ್ಗೆ ಇಷ್ಟ ಇರ್ಬೇಕಾದ್ರೆ, ಇನ್ನ 1 ಸೋತಿ 3 ಗೆದ್ದಿರೋ ನಮಗೆ ಇಷ್ಟ ಇರ್ಬೇಡ. ನಮ್ ಟೀಮ್ ಅಲ್ಲಿ ರೋಹಿತ್ ಶರ್ಮಂಗ್ ಇಂಜುರಿ ಆಗಿಲ್ಲ ಅಂದ್ರೆ ಆರಾಮಾಗಿ ಸೋಲಿಸ್ಬಿಡ್ತಿದ್ದ ನಿಮ್ನ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾವು ಹೊಡೆತೀವಿ ಸೆಂಚುರಿ. ಗೆಲ್ಲಕ್ಕಾಗಿಲ್ಲ ಅಂದ್ರೆ ಸುಮ್ನೆ ನಿಮ್ಗೊಂದ್ ನೆಪ ಇಂಜುರಿ. ಬಿಡಾಲೆ, ಮ್ಯಾಚ್ ಅಂದ್ಮೇಲೆ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ಮ್ಯಾಚ್ ಅಂದ್ಮೇಲೆ ಗೆಲ್ಲೋದು ಸೋಲೋದು ಇರುತ್ತೆ, ಓಕೆ. ಆದ್ರೆ ಇಷ್ಟ ಮ್ಯಾಚ್ ಆದ್ರೂ ಬೂಮ್ರಾ ಇನ್ನೂ ವಿಕೆಟ್ ತೆಗ್ದಿಲ್ಲ, ಯಾಕೆ? ರುದರ್ಫೋರ್ಡ್ ಗೆ ಇನ್ನೊಂದು ಓವರ್ ಇದ್ಬಿಟ್ಟಿದ್ರೆ ಮ್ಯಾಚ್ ನಮ್ದೇ ಆಗಿತ್ತು ಪಕ್ಕ. ರೇಟ್ ಅಲ್ಲಿ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಗೋಲ್ಡ್. ನೋ ಬಾಲ್ ಆಗಿಲ್ಲ ಅಂದ್ರೆ ಶಫಾರ್ಡ್ ಹಾಕಿದ್ ಫಸ್ಟ್ ಬಾಲ್ ಗೆ ರುದರ್ಫೋರ್ಡ್ ಬೋಲ್ಡ್. ಅದು ಮನ್ಸಿಗೆ ತಗೊಳಕ್ ಹೋಗ್ಬೇಡ.
ಮನ್ಸಿಗೆ ತಗೊಳಕ್ ಹೋಗ್ಬೇಡ. ನೀನ್ ಸುಮ್ನೆ ಮನ್ಸನ್ನ ಫ್ರೀ ಆಗ್ಬಿಡು. ಗಂಡ್ ಮಕ್ಳು ಯಾಕೆ ಬೇಗ ಬಾಣ್ಲಿ ಆಗ್ತಾರೆ? ಹೆಣ್ಮಕ್ಳು ನೀವ್ ಹೆಣ್ಮಕ್ಳು ಇದ್ದೀರಲ್ಲ ತಲೆ ತಿನ್ನಕ್ಕೆ ಇನ್ನೇನ್ಕೆ ಅದಕ್ಕೆ ನಿಮ್ ಟೆನ್ಷನ್ಗೆ ಅರ್ಧ ನಮ್ ಕೂದ್ಲು करो बेटा रिजल्ट चेक। पापा वो अरे पास हो गई मेरी बेटी, ये ले मिठाई का मुंह मिठा कर। पापा मैं फेल हो गई। अरे कोई बात नहीं बेटा, फेल पास तो चलता रहता है, छोड़ो इन सब बातों को। तुम ये लो मिठाई खाओ, जल्दी चेक कर रिजल्ट। अरे पापा हाँ फेल हो गया ना, फेल हो गया, पास हो गया हूँ मैं। तेरा नहीं होगा, अच्छे चेक कर। अरे मेरा ये अच्छे से देखो ना, पास हो गया हूँ मैं। मेरे लिए मिठाई लाए हो ना? नहीं नहीं, अरे मेरे लिए, अरे लाओ यार, तेरे लिए थोड़ी। ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ. ನಿಮಗೆ ಕನ್ನಡ ಅಂತಂದ್ರೇನು? ಕನ್ನಡದ ಮೇಲೆ ನಿಮಗೆ ಎಷ್ಟು ಅಭಿಮಾನ ಇದೆ? ಸರ್, ಮೈಯಲ್ಲಿರೋ ರಕ್ತದ ಕಣ ಕಣದಲ್ಲೂ ಕನ್ನಡ ರೋಷ ಸ್ವಾಭಿಮಾನ ಹೆಚ್ಚಾಗಿ ಹಚ್ಚಿ ಹುಚ್ಚು ತರ ಹರಿತಾ ಇದೆ ಸರ್. ಕನ್ನಡ ಅಭಿಮಾನ ತೋರಿಸ್ತಾ ಇದ್ದೀರಾ, ನಿಮ್ ಕೈಯಲ್ಲಿ ಇಂಗ್ಲಿಷ್ ಅಲ್ಲಿ ಅಚ್ಚೆ. ಏ ನಕ್ಕ ನಕ್ಕ ಬಂತ್ ನಗ ನಿಮ್ಮ ಮಗ ಬಾಹುಬಲಿ ಇಮಲ್ ತಿನ್ನೋದು ಕಲ್ತಾನ್ರಿ. ನೀವು ಮೌರನಿ ಮಾಡಿ ಹೇಳ್ತಾನ್ರಿ ಮಾಲಕ್ರೆ. ಬಟ್ಟಿ ಅಂಗಡಿ ರೋಯನ್ ಅಂಗಡಿಯಾಗ 2 ಪ್ಯಾಕೆಟ್ ಇಮಲ್ ತಿನ್ನೋದು ನಾನ ನೋಡಿನ್ರಿ ನನ್ ಕಣ್ಣಾರ್ಲಿ. ಇಟ್ಟ ಅಲ್ದ ಯಾವ್ದ ಹುಡುಗಿನ ಎಕ್ಸಲ್ ಗಾಡಿ ಮೇಲೆ ಹಾಕೊಂಡ ಮುದೋಳ ಬಸ್ ಸ್ಟ್ಯಾಂಡ್ ದಾಗ ಕಟ್ ಹೊಡಿತಾನ್ರಿ ನಿಮ್ ಮಗ. ಬಾಳ ಕೈ ಜಾರಿ ಹೋಗ್ಯಾನ್ರಿ ಈ ಮಾಲಕ್ರ, ನಿಮ್ ಮಗ ಬಾಳ ಕೈ ಜಾರಿ ಹೋಗ್ಯಾನ. ಮತ್ ನೀವ್ ಮಕ್ಕೊಂದಾಗ ನೀವ್ ಇಟ್ಟದ ಅಕ್ಕಿ ಡೆಬ್ಬ್ಯಾನು ರೊಕ್ಕ ತುಡು ಮಾಡ್ತಾನ್ರಿ. ಮಣ್ಣ್ ಇನ್ಸ್ಟಾಗ್ರಾಮ್ದಾಗ ಐ ಲವ್ ಯು ಚಿನ್ನಿ ನೀ ಇರ್ಲಿಕ್ಕಣ ಸಾಯ್ತನತ್ತ ಸ್ಟೋರಿ ಹಾಕ್ಯಾನ್ರಿ. ಸ್ಟೋರಿ ಹಾ ವರ್ಕೌಟ್ ಆತು ನಡೀನ. ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಈ ಇಸ್ ದ ಪರ್ಸನ್ ಹೂ ಡಿಡ್ ಎವ್ರಿಥಿಂಗ್. ನನ್ನೊಂದು ಕೆಟ್ಟ ಅಭ್ಯಾಸ ಇದೆ, ಇದು ತಿರುಪತಿ ಉಂಡಿ ಇದ್ದಂಗೆ, ಒಂದ್ಸಲಿ ಒಳಗಡೆ ಬಂದ್ರೆ ಹೊರಗಡೆ ಮಾತ್ರ ಕೊಡಲ್ಲ ಅಂತ ಅಷ್ಟೇ.